ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ 2025ನೇ ವರ್ಷದ ಈ 3ನೆಯ ತಿಂಗಳನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಾವು ಕರ್ತನನ್ನು ಸ್ತುತಿಸಬೇಕಾಗಿದೆ. ಅದು ಮಾತ್ರವಲ್ಲ, ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆ ಮತ್ತು ನೀವು ಬಿತ್ತುವ ಕಾಣಿಕೆ ನಮ್ಮನ್ನು ಬಲಪಡಿಸುತ್ತಾ ಇದೆ. ನಿಶ್ಚಯವಾಗಿ ಪರಲೋಕದ ದೇವರು ನಿಮಗೆ ತಕ್ಕ ಫಲವನ್ನು ಅನುಗ್ರಹಿಸುವರು. ಅದು ಮಾತ್ರವಲ್ಲ, ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಇರುತ್ತದೆ. ನೂತನ ತಿಂಗಳು ಪ್ರಾರ್ಥನೆಯೊಂದಿಗೆ ಆರಂಭಿಸುವಾಗ ನೂತನ ಆಶೀರ್ವಾದವನ್ನು ಆ ತಿಂಗಳು ನಾವು ಕಾಣಬಹುದಾಗಿದೆ. ವಿಶೇಷ ವಾಗ್ದಾನದ ಸಂದೇಶ ಮತ್ತು ಪ್ರಾರ್ಥನೆ ಇರುತ್ತದೆ. ಅದು ಮಾತ್ರವಲ್ಲ, ವೈಯಕ್ತಿಕವಾಗಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲು ನಾನು ಕಾತುರತೆಯಿಂದ ಕಾದಿದ್ದೇನೆ. ಕುಟುಂಬವಾಗಿ ಈ ಕೂಟಕ್ಕೆ ಬಂದು ಭಾಗವಹಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ನೂತನ ತಿಂಗಳ ಮೊದಲ ದಿನದಲ್ಲಿ ನಾವಿರುವಂಥ ಸಮಯದಲ್ಲಿ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಈ ಹೊಸ ತಿಂಗಳಿಗಾಗಿ 1 ನಿಮಿಷ ಎಲ್ಲರೂ ದೇವರನ್ನು ಸ್ತುತಿಸ್ರಿ. ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನು ಕಣ್ಮನೆ ಹಾಗೆ ಕಾಪಾಡಿದ್ದಾರೆ. ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಬಲವನ್ನು, ಒಳ್ಳೆಯ ಕೆಲಸವನ್ನು, ದೇವರು ಕುಟುಂಬವನ್ನು ಸ್ತೋತ್ರ ಕಾದು ಪರಿಪಾಲಿಸಿದ್ದಾರೆ. ಹಲ್ಲೆಲೂಯಾ. ಕರ್ತನೇ, ನಿನ್ನ ಕೃಪೆಗಳಿಗಾಗಿ, ನಿನ್ನ ದಯೆಗಳಿಗಾಗಿ ದೇವರೇ ನಾವು ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ನೀವು ಒಳ್ಳೆ ದೇವರು ಸ್ವಾಮಿ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ್ದೀರಾ. ನಾವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಬ್ಲೆಸ್ ಮಾಡಿದ್ದೀರಾ. ಅದು ಮಾತ್ರವಲ್ಲ, ಈ ನೂತನ ತಿಂಗಳು ಸಹ ಕಾಣುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಚನಗಳನ್ನು ದೇವರೇ ನಾವು ಧ್ಯಾನಿಸಲಿಕ್ಕಿರುವಾಗ ಈ ನೂತನ ತಿಂಗಳ ವಾಗ್ದಾನದ ವಚನ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ತರಲಿ ಸ್ವಾಮಿ, ಒಂದು ದೊಡ್ಡ ಬ್ರೇಕ್ ಥ್ರೂ ಅನ್ನು ತರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಆಳ್ವಿಕೆ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರತಿ ಹೊಸ ತಿಂಗಳು ಬರುವಾಗಲೇ ಈ ತಿಂಗಳು ಯಾವ ವಾಗ್ದಾನ ಕರ್ತನು ನಮಗೆ ಇಟ್ಟಿರುವರು ಎಂಬಂಥ ಅಭಿಲಾಷೆಯಿಂದ ನೀವು ಕಾಯುತ್ತಾ ಇರಬಹುದು. ಈ ತಿಂಗಳು ಕರ್ತನು ಕೊಡುವಂಥ ಒಂದು ಅದ್ಭುತವಾದಂಥ ವಾಗ್ದಾನದ ವಚನ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 22ನೇ ವಚನ. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ ಯಾಕೋಬರು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನು ಬಾಡದು. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯಾಕೋಬರು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನು ಬಾಡದು. ಯಾಕೋಬರು ಅಂದರೆ ದೇವ ಜನರು. ದೇವರು ಹೇಳುತ್ತಾ ಇದ್ದಾರೆ, ದೇವ ಜನರು ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನು ಬಾಡದು ಎಂಬುದಾಗಿ ದೇವರು ನಮ್ಮೊಂದಿಗೆ ಅದ್ಭುತವಾದ ವಾಗ್ದಾನದ ವಚನವನ್ನು ಈ ದಿವಸ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಯಾವುದೋ ಒಂದು ಕಾರ್ಯದ ಕುರಿತಾಗಿ ನೀವು ಭಯಪಡುತ್ತಿರಬಹುದು. ಇದು ಹೇಗೆ ನಡೆಯುತ್ತದೆ ಎಂಬುದಾಗಿ ಚಿಂತಿಸುತ್ತಾ ಇರಬಹುದು. ನನಗೆ ಜಯ ಸಿಗುತ್ತದ, ಒಂದು ಬಿಡುಗಡೆ ಸಿಗುತ್ತದ, ಈ ತಿಂಗಳಾದರೂ ನನಗೆ ಒಳ್ಳೆಯದಾಗುತ್ತದ, ನನ್ನ ಜೀವನದಲ್ಲಿ ಅವಮಾನಗಳು ಮಾರ್ಪಡುತ್ತದ, ಎಲ್ಲ ನಾಚಿಕೆಯ ಸಂಗತಿಗಳು ನನ್ನನ್ನು ಬಿಟ್ಟು ಅಗಲುತ್ತದ ಎಂಬುದಾಗಿ ಸ್ತೋತ್ರ ಒಂದು ಎದುರು ನೋಡುವಿಕೆಯಿಂದ ನೀವು ಇರಬಹುದು. ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನ್ನ ಜನರು ನಾಚಿಕೆ ಪಡರು, ನನ್ನ ಜನರಿಗೆ ಅವಮಾನವಾಗುವುದಿಲ್ಲ. ಸ್ತೋತ್ರ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಸನ್ನಿವೇಶಗಳ ನಿಮಿತ್ತವಾಗಿ ನಾವು ನಾಚಿಕೆ ಪಟ್ಟು ಹೋಗುವೆನೋ, ನನ್ನ ಕುಟುಂಬದಲ್ಲಿ, ಸೇವೆಯಲ್ಲಿ, ವ್ಯಾಪಾರದಲ್ಲಿ ಸ್ತೋತ್ರ ನನ್ನ ಜೀವಿತದಲ್ಲಿ ಒಳ್ಳೆಯದು ನಡೆಯೋದಿಲ್ವಾ, ಎಲ್ಲವೂ ಮೋಸವಾದ ಸ್ಥಿತಿಯಲ್ಲಿ ಹೋಗುತ್ತಿದೆ, ಬಹುಶಃ ಎಲ್ಲ ವಿಷಯದಲ್ಲಿ ನಾನು ನಾಚಿಕೆ ಪಟ್ಟು ಬಿಡುವೆನೋ
ಎಂಬಂಥ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಕರ್ತನು ಇಂದು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ನಿನ್ನು ನಾಚಿಕೆಗೆ ನೀನು ಈಡಾಗುವುದಿಲ್ಲ, ಇನ್ನು ನಿನ್ನ ಮುಖವು ಬಾಡಿ ಹೋಗುವುದಿಲ್ಲ. ನೋಡ್ರಿ, ನಾವು ನಾಚಿಕೊಂಡರೆ ಮುಖವು ಬಾಡಿ ಹೋಗ್ತದೆ. ಆದರೆ ಕರ್ತನು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನನ್ನ ಮಗಳೇ, ನನ್ನ ಮಗಳೇ, ನೀನು ಯಾರ ಮುಂದೆಯೂ ನಾಚಿಕೆಯಿಂದ ತಲೆಬಾಗಿ ದುಃಖದ ಮುಖದಿಂದ ನಿಲ್ಲುವ ಸ್ಥಿತಿ ನಿನಗೆ ಬಾರದು. ಏಕೆಂದರೆ ನಿನಗೆ ನಾಚಿಕೆಗೆ ಈಡಾಗುವುದಿಲ್ಲ. ಓ ಸ್ತೋತ್ರ, ನಿನ್ನ ಮುಖ ಬಾಡದೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಒಂದು ಬಲಗೈ ಮೇಲಕ್ಕೆತ್ತಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯ. ಈ ತಿಂಗಳು ಕರ್ತನ ನನಗೆಲ್ಲದರಲ್ಲಿ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ನನ್ನ ಅವಮಾನಕ್ಕೆ ಬದಲಾಗಿ ದೇವರು 2ರಷ್ಟು ಮಾನವನ್ನು ಕೊಡುತ್ತಾರೆ. ನಾಚಿಗೆ ಪಟ್ಟದ್ದಕ್ಕೆ ಪ್ರತಿಯಾಗಿ ನಾನು ದೇವರ ಸ್ವಾಸ್ಥ್ಯದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ತೇನೆ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಸಂಭವಿಸುವಂಥದ್ದಾಗಿದೆ. ನೋಡ್ರಿ, ನಾವು ಸತ್ಯ ವೇದದಲ್ಲಿ ಒಬ್ಬ ಒಳ್ಳೆ ನೀತಿವಂತನ ಭಕ್ತನ ಜೀವಿತವನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಓ ಸ್ತೋತ್ರ, ನಾವು ಯೋಬನ ಜೀವಿತವನ್ನು ನೋಡುವಾಗ ಅವನು ಎಲ್ಲವನ್ನ ಕಳೆದುಕೊಂಡು ನಾಚಿಗೆ ಪಟ್ಟಂತ ಒಂದು ಅನುಭವ ನೋಡ್ರಿ. ಆದರೆ ಕರ್ತನು ಅವನ ಜೀವಿತದಲ್ಲಿ ಅವನ ಕಳಕೊಂಡಿದ್ದಕ್ಕೆ ಬದಲಾಗಿ 2ರಷ್ಟಾಗಿ ಆಶೀರ್ವಾದ ಮಾಡಿದರು. ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದಿದನು. ಯೋಬನ ಜೀವನದಲ್ಲಿ ನಾಚಿಕೆಗೆ ಬದಲಾಗಿ 2ರಷ್ಟು ಆಶೀರ್ವಾದ ಬರಲು ಕಾರಣ ಏನು ಗೊತ್ತಾ? ಅವನು ದೇವರು ಬಯಸುವಂತ ಕೆಲವೊಂದು ಸಂಗತಿಗಳನ್ನು ಮಾಡಿದ. ಈ ತಿಂಗಳು ಸಹ ಈ ಸಂಗತಿಗಳನ್ನು ದೇವ ಜನರಾದ ನಾವುಗಳು ಮಾಡುವುದಾದರೆ ನಾವು ನಾಚಿಕೆಗೆ ಈಡಾಗುವುದಿಲ್ಲ. ಕರ್ತನು ನಮ್ಮನ್ನು ಸಹ 2ರಷ್ಟಾಗಿ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನೋಡ್ರಿ, ಯೋಬನ ಗ್ರಂಥ 42ನೇ ಅಧ್ಯಾಯ ಅದರ 10ನೇ ವಚನವನ್ನು ನಾವು ನೋಡುವಾಗ, ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸೊತ್ತನ್ನ ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದರು. ಹೇಗೆ ಯೋಬನನ್ನ ಆಶೀರ್ವದಿಸಿದರೋ ಅದೇ ವಿಧದಲ್ಲಿ ಹಲ್ಲೆಲೂಯ, ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಕರ್ತನು ಆಶೀರ್ವದಿಸಲಿಕ್ಕಿದ್ದಾರೆ. ಕೇಡುಗಳನ್ನು ಹಲ್ಲೆಲೂಯ ನೀಗಿಸಿ 2ರಷ್ಟಾಗಿ ನಿನ್ನನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ನಾವು ಇಲ್ಲಿ ನೋಡುವಾಗ ಇಲ್ಲಿ ಯೋಬನನ್ನ ದೇವರು ಬ್ಲೆಸ್ ಮಾಡಿದ್ರು. ಅದು ಹೇಗೆ? 2ರಷ್ಟಾಗಿ ಆಶೀರ್ವಾದ ಮಾಡಿದ್ರಂತೆ. ಕಾರಣ ಏನಂತ ಹೇಳಿದ್ರೆ, ಯೋಬನು ತನ್ನ ಸ್ತೋತ್ರ ಅವಮಾನ ಪಟ್ಟ, ಆ ನಾಚಿಗೆ ಪಟ್ಟ ಆ ದಿನದ ಮಧ್ಯದಲ್ಲಿ ಹಾದು ಹೋಗುವಾಗ ಕೆಲವೊಂದು ಸಂಗತಿಗಳನ್ನ ಮಾಡಿದ. ನೋಡ್ರಿ, ಅವನು ಮೊದಲು ಮಾಡಿದ ಸಂಗತಿ ಏನಂತ ಹೇಳಿದ್ರೆ, ಅವನು ಕರ್ತನನ್ನ ಎಲ್ಲಾ ಸ್ಥಿತಿಯಲ್ಲಿ ಸ್ತುತಿಸುವವನಾಗಿದ್ದ. ಯೋಬನ ಜೀವನದಲ್ಲಿ ಎಲ್ಲ ನಷ್ಟವು ಉಂಟಾಯಿತು. ಹಲ್ಲೆಲೂಯ. ಆದರೆ ಅವನು ಕರ್ತನನ್ನು ಸ್ತುತಿಸಿದ್ದರಿಂದ ದೇವರು ಅವನನ್ನು 2ರಷ್ಟಾಗಿ ಆಶೀರ್ವದಿಸಿದರು. ಓ ಸ್ತೋತ್ರ, ನಮ್ಮ ಜೀವಿತದಲ್ಲಿ ನಷ್ಟ ಆಗಿರಬಹುದು, ಸಮಸ್ಯೆಗಳಿರಬಹುದು, ಅವಮಾನಗಳಿರಬಹುದು, ನಿಂದೆಗಳಿರಬಹುದು. ಇವೆಲ್ಲವುಗಳ ಮಧ್ಯದಲ್ಲಿ ನಾನು ನೀನು ಮಾಡಬೇಕಾದಂಥ ಒಂದು ಕಾರ್ಯ ಕರ್ತನನ್ನು ಸ್ತುತಿಸುವವರಾಗಿರಬೇಕು. ನೋಡ್ರಿ, ಯೋಬನು ತನ್ನ ಸ್ವಂತ ಮಕ್ಕಳ ಮೊದಲುಗೊಂಡು ಎಲ್ಲ ಆಸ್ತಿಯನ್ನ, ಸ್ತೋತ್ರ, ಅವನ ದೇಹದ ಆರೋಗ್ಯವನ್ನು ಕಳಕೊಂಡು ಊರಿನ ಜನರ ಮಧ್ಯದಲ್ಲಿ ಅವಮಾನದಿಂದ ನಿಂತನ. ಮುಂಚೆ ಅವನ ಬಗ್ಗೆ ಎಲ್ಲ ಚೆನ್ನಾಗಿ ಮಾತನಾಡ್ತಾ ಇದ್ರು. ಈಗ ನೋಡ್ರಿ, ಸ್ನೇಹಿತರೇ ಮೊದಲುಗೊಂಡು ಆ ಊರಿನ ಜನರೆಲ್ಲ, ಸ್ತೋತ್ರ, ನಾವು ಯೋಬನನ್ನು ಒಬ್ಬ ನೀತಿವಂತನೆಂಬುದಾಗಿ ನೆನೆಸಿಕೊಂಡಿದ್ದೆವು. ಈಗ ನೋಡಿ, ಎಲ್ಲವೂ ನಷ್ಟವಾಗಿದೆ. ಅವನು ಏನೋ ಒಂದು ಪಾಪ ಮಾಡಿರಬಹುದು. ಅವನ ಜೀವಿತದಲ್ಲಿ ನೋಡಿ ಹೆಂಗಾಗಿದ್ದಾನೆ. ಸ್ತೋತ್ರ, ಕೋಟ್ಯಾಧಿಪತಿ ಈಗ ಏನಿಲ್ಲದೆ ನಡು ರಸ್ತೆಗೆ ಬಂದಿದ್ದಾನೆಂಬುದಾಗಿ ಅನೇಕರು ಮಾತನಾಡಿರಬಹುದಾ. ಸ್ತೋತ್ರ, ಎಲ್ಲ ಕೇಳಿಸಿಕೊಳ್ಳುವಾಗ ನಾಚಿಗೆ ಪಟ್ಟಂತ ಒಂದು ಅನುಭವ, ಸ್ತೋತ್ರ, ಅವಮಾನ ಪಟ್ಟಂತ ಒಂದು ಅನುಭವ ನಾವು ತಿಳಿದುಕೊಂಡೆವು. ಯೋಬನ ನೀತಿವಂತನಾಗಿರಬಹುದೆಂಬುದಾಗಿ. ಆದರೆ ಸ್ನೇಹಿತರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಅವನು ಹೃದಯದಲ್ಲಿ ಪಾಪ ಮಾಡಿರಬಹುದು, ದೇವರು ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹೆಂಡತಿ ಕೂಡ ಬಂದು ಏನು ಹೇಳ್ತಾ ಇದ್ದಾಳೆ, ನಿನ್ನೆಯ
ಪದಾರ್ಥವನ್ನು ನೀನು ಬಿಡಲಿಲ್ಲವ, ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳೋಗ್ಬಿಟ್ಲ. ನೋಡ್ರಿ ಓ ಸ್ತೋತ್ರ, ಈಗ ಯೋಬನಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅವನ ಮುಖವು ಬಾಡಿ ಹೋಯಿತು. ಅವಮಾನದಿಂದ ಒಂದು ದುಃಖದ ಪರಿಸ್ಥಿತಿಯಲ್ಲಿ ನಿಲ್ಲುವ ಸಂದರ್ಭದಲ್ಲಿ ಹಲ್ಲೆಲೂಯಾ ಓ ಸ್ತೋತ್ರ, ಯೋಬನ ಮುಖವನ್ನು ನೋಡಿದ್ರೆ ಅವನ ಮುಖ ಬಾಡಿ ಹೋಗಿದೆ. ಇನ್ನೊಂದು ಕಡೆ ಎಲ್ಲರೂ ಸ್ತೋತ್ರ ಇವನ ತದ್ವಿರುದ್ಧವಾಗಿ ಮಾತನಾಡುತ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸೈತಾನನ ದೂತರು, ಅವನ ಸೈನ್ಯಗಳು ಈಗ ಇವನೇನಾದರೂ ದೇವರನ್ನ ದೂಷಿಸ್ತಾನ, ದೇವರ ಮೇಲೆ ಗುನುಗುಡ್ತಾನ ಎಂಬುದಾಗಿ ಕಾಯುತ್ತಾ ನಿಂತ್ಕೊಂಡು ಕೇಳಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಓ ಸ್ತೋತ್ರ, ದೇವರ ವಾಕ್ಯ ಹೇಳುತ್ತದೆ, ಯೋಬನ ಬಾಯಲ್ಲಿ ದೇವರನ್ನ ದೂಷಿಸತಕ್ಕ, ದೇವರ ಮೇಲೆ ಕೋಪ ಕೊಳ್ಳತಕ್ಕಂಥ ಒಂದು ಮಾತು ಬರಲಿಲ್ಲ. ಅವನೆಲ್ಲವನ್ನ ಕಳ್ಕೊಂಡಾಗ ಸಾಷ್ಟಾಂಗವೆರೆಗೆ ದೇವರಿಗೆ ಅವನು ಹೇಳುತ್ತಾ ಇದ್ದಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಯೋಬನು ಅವನ ಬಾಯಿ ಮಾತಿನಲ್ಲಿ ಸಹ ಪಾಪ ಮಾಡಲಿಲ್ಲಂತೆ. ಪ್ರೀತಿಯುಳ್ಳ ದೇವ ಜನರೇ, ಹಲ್ಲೆಲೂಯಾ, ನಿಮ್ಮ ಜೀವಿತದಲ್ಲಿ ಕೂಡ ಎಲ್ಲವನ್ನ ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಬಂಧು ಮಿತ್ರಾದಿಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾರಾ? ಓ ಸ್ತೋತ್ರ, ನೀವು ಕೆಲಸ ಮಾಡುವ ಸ್ಥಿತಿಯಲ್ಲಿ ಜನರು ಓ ಸ್ತೋತ್ರ ನೀವು ನಾಚಿಗೆ ಪಡತಕ್ಕ ಹಾಗೆ ಕಾರ್ಯಗಳನ್ನು ನಿಮ್ಮ ಮೇಲೆ ಅವರು ಹೊರಿಸುತ್ತಾ ಇದ್ದಾರಾ? ನೀವು ಸ್ತೋತ್ರ ಇವೆಲ್ಲವನ್ನು ನೋಡುವಾಗ, ಅಯ್ಯೋ ದೇವರೇ, ನಾನು ಚರ್ಚಿಗೆ ಹೋಗ್ತೇನೆ, ನಾನು ಪ್ರೇಯರ್ ಮಾಡ್ತೇನೆ, ಆದರೂ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತದೆ ಎಂಬುದಾಗಿ ನೀವು ಕುಂದಿ ಹೋಗಿದ್ದೀರಾ? ಓ ಸ್ತೋತ್ರ, ದೇವರು ನಿಮಗೆ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ಓ ಸ್ತೋತ್ರ, ನೀನು ನಾಚಿಗೆಗೊಳ್ಳಲಾರೆ, ನಿನ್ನ ಮುಖ ಬಾಡುವುದಿಲ್ಲ, ಏಕೆಂದರೆ ನಾನು ನಿನ್ನನ್ನು ಆಶೀರ್ವದಿಸಲಿಕ್ಕಿದ್ದೇನೆ. ಯೋಬನು ಯಾವಾಗ ಸ್ತುತಿಸಲಿಕ್ಕೆ ಆರಂಭಿಸಿದನ, ಅವನ ಜೀವಿತದಲ್ಲಿ ನಷ್ಟವಾದವುಗಳನ್ನು ದೇವರು ತಿರುಗಿ ಕೊಡಲಿಕ್ಕೆ ಆರಂಭಿಸಿದರು. ಓ ಸ್ತೋತ್ರ, ಅವನ ಜೀವಿತದಲ್ಲಿ ನಷ್ಟಪಡಿಸಿಕೊಂಡ ಎಲ್ಲ ಕಾರ್ಯಗಳನ್ನು ತಿರುಗಿ ಕೊಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ಈ ಹೊಸ ತಿಂಗಳಲ್ಲಿ ಸಹ ದೇವರು ಹೇಳುತ್ತಿದ್ದಾರೆ, ಹಲ್ಲೆಲೂಯಾ, ನನ್ನ ಜನರು ಓ ಸ್ತೋತ್ರ ನಾಚಿಗೆ ಪಟ್ಟು ಹೋಗುವುದಿಲ್ಲ, ಯಾಕೋಬರಿಗೆ ನಾಚಿಕೆವಾಗುವುದಿಲ್ಲ, ಅವರ ಮುಖ ಬಾಡುವುದಿಲ್ಲ. ಇವತ್ತು ಯಾಕೋಬರಂತ ಹೇಳಿದ್ರೆ ದೇವ ಜನರು, ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಿನಗೆ ನಾಚಿಕೆ ಆಗುವುದಿಲ್ಲ, ನೀನು ಅವಮಾನ ಪಟ್ಟು ಹೋಗುವುದಿಲ್ಲ, ನಿನ್ನ ಜೀವಿತದಲ್ಲಿ ನಾನು ಉದ್ಧರಿಸುತ್ತೇನೆ, ನಾನು ನಿನ್ನನ್ನು ಸನ್ಮಾನಿಸಲಿಕ್ಕಿದ್ದೇನೆ, ನಾನು ನಿನ್ನನ್ನು ಬ್ಲೆಸ್ ಮಾಡಲಿಕ್ಕಿದ್ದೇನೆ, ನೀನು ಹಾದು ಹೋಗುವ ಪ್ರತಿಯೊಂದು ಸಂಗತಿಗಳ ಮಧ್ಯದಲ್ಲಿ ನಾನು ಬಿಡುಗಡೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರಾತ್ಮನ ಹೇಳುತ್ತಾ ಇದ್ದಾರೆ. ಓ ಸ್ತೋತ್ರ, ನಾನು ನೀನು ಏನು ಮಾಡಬೇಕು? ಯೋಬನ ಹಾಗೆ ಏನೇ ಬಂದರೋ, ನಷ್ಟ ಬಂದರು, ಕಷ್ಟ ಬಂದರೋ, ಇಕ್ಕಟ್ಟು ಬಂದರೋ, ಏನು ಬಂದರೂ ಸಹ ದೇವರನ್ನು ಸ್ತುತಿಸರಿ. ಕರ್ತನೇ, ಈ ತಿಂಗಳು ಚೆನ್ನಾಗಿ ಸಮಯವನ್ನು ತೆಗೆದುಕೊಂಡು ಈ ಮಾರ್ಚ್ ತಿಂಗಳಲ್ಲಿ ಕರ್ತನನ್ನು ಚೆನ್ನಾಗಿ ಸ್ತುತಿಸಿ ನೋಡ್ರಿ. ಓ ಸ್ತೋತ್ರ, ಕರ್ತನು ನಿಮ್ಮ ಜೀವಿತದಲ್ಲಿ ಅನೇಕ ಓ ಸ್ತೋತ್ರ ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಜಯ ಬಂದಾಗ ನಾವು ದೇವರನ್ನ ಸ್ತುತಿಸ್ತೇವೆ, ಆದರೆ ಒಳ್ಳೆಯದು ನಡೆದಾಗ ದೇವರನ್ನ ಸ್ತುತಿಸ್ತೇವೆ. ಆದರೆ ಸೋಲುಗಳು, ಕೆಟ್ಟ ಅನುಭವಗಳು, ನಷ್ಟವಾದ ಅನುಭವಗಳು ಬರುವಾಗ ಏನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಪರಿತಪಿಸುತ್ತೇವೆ. ಯೋಬನ ಹಾಗೆ ನಾವು ಕರ್ತನನ್ನು ಸ್ತುತಿಸೋಣ. ನನ್ನ ದೇವರು ಸಂಗತಿಗಳನ್ನು ಬದಲಾಯಿಸಲಿಕ್ಕಿದ್ದಾರೆ, ನನ್ನ ದೇವರು ನನಗಾಗಿ ಎಲ್ಲವನ್ನ ಮಾಡಲಿಕ್ಕಿದ್ದಾರೆ, ನನ್ನ ಎಲ್ಲ ಲಜ್ಜೆಪಟ್ಟ ಅನುಭವಗಳನ್ನು ಓ ದೇವರು ನೀಗಿಸಲಿಕ್ಕಿದ್ದಾರೆ ಎಂಬುದಾಗಿ ದೇವರನ್ನ ಸ್ತುತಿಸ್ರೆ. ಬೈಬಲಲ್ಲಿ ಕೂಡ ನಾವು ನೋಡ್ತೇವೆ, ಓ ಸ್ತೋತ್ರ, ಅಪೊಸ್ತಲ ಪೌಲ ಸೀಲರು ಅವರನ್ನ ಏನು ಮಾಡಿದ್ದಾರೆ? ಸುವಾರ್ತೆಯ ನಿಮಿತ್ತವಾಗಿ ಜೈಲಿಗೆ ಹಾಕಿಬಿಟ್ಟಿದ್ದಾರೆ. ಈಗ ಅವರು ಜೈಲಲ್ಲಿ ಕೂತ್ಕೊಂಡು, ಅಯ್ಯೋ ನಾವು ಸುವಾರ್ತೆ ಸೇವೆ ಮಾಡಿದೆವು, ಆದರೂ ದೇವರು ನಮ್ಮನ್ನು ಕಾಪಾಡಲಿಲ್ವಲ್ಲ, ಯಾಕೆ ದೇವರು ನಮ್ಮನ್ನು ಈ ಸೆರೆಮನೆಗೆ ಕರ್ಕೊಂಡು ಬಂದರು ಎಂಬುದಾಗಿ ಗುಣಗುಟ್ಟಲಿಲ್ಲ. ಬೈಬಲ್ ಹೇಳುತ್ತದೆ, ಅವರು ಸ್ತುತಿ ಪದಗಳನ್ನು ಓ ಸ್ತೋತ್ರ ಹಾಡುತ್ತಾ ಕರ್ತನನ್ನು ಸ್ತುತಿಸಲಿಕ್ಕೆ ಆರಂಭಿಸಿದರು. ಹಂಗೆ ಆರಂಭಿಸಿದಾಗ ಓ ಸ್ತೋತ್ರ, ಆ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು, ಬೇಡಿಗಳು ಕಳಚಿ ಬಿದ್ದವು. ಅದು ಮಾತ್ರವಲ್ಲ, ಓ ಸ್ತೋತ್ರ, ಆ ಸೆರೆಮನೆಯಲ್ಲಿ ಇದ್ದಂಥ ಅಧಿಕಾರಿ ರಕ್ಷಿಸಲ್ಪಟ್ಟನ. ಪ್ರೀತಿಯುಳ್ಳ ದೇವ ಜನರೇ, ಹಲ್ಲೆಲೂಯಾ, ನಿಮ್ಮ ಜೀವಿತದಲ್ಲಿ ದೇವರನ್ನ ಸ್ತುತಿಸುವಾಗ ಕರ್ತನ ಅವಮಾನಕ್ಕೆ ಬದಲಾಗಿ ಒಂದು ಸನ್ಮಾನವನ್ನು ಕೊಡಲಿಕ್ಕಿದ್ದಾರೆ. ತಲೆ ತಗ್ಗಿದ ಸ್ಥಳದಲ್ಲಿ ದೇವರು ನಮ್ಮ ತಲೆಯನ್ನು ಎತ್ತಿ ನಡೆಯುವಂತೆ ಮಾಡಲಿಕ್ಕಿದ್ದಾರೆ.
ನಂಬಿದ್ದಾರೆ. ಹಾಗಾದರೆ ಸ್ತೋತ್ರ, ಕರ್ತನ ನಮ್ಮ ಜೀವಿತದಲ್ಲಿ ಈ ವಾಗ್ದಾನವನ್ನು ನೆರವೇರಿಸಬೇಕಾದ್ರೆ, ಎಲ್ಲ ಅವಮಾನ ಪಟ್ಟಂಥ ಸ್ತೋತ್ರ ಸ್ಥಿತಿಗತಿಗಳನ್ನು ನೀಗಿಸಬೇಕಾದ್ರೆ ನಾವು ಕರ್ತನನ್ನು ಸ್ತುತಿಸಬೇಕಾಗಿದೆ, ಕರ್ತನ ನಾಮವನ್ನು ಮಹಿಮೆ ಪಡಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ಏನು ನಡೆದರೂ ಕರ್ತನನ್ನು ಸ್ತುತಿಸಿರಿ. ಹಾಲೆಲೂಯ. ಸ್ತೋತ್ರ. ದೇವರಿಗೆ ತಿಳಿಯದ ಹಾಗೆ ನಿಮ್ಮ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ. ಒಂದು ವೇಳೆ ನೀವು ಬಲಹೀನರಾಗಿರಬಹುದು, ರೋಗದಲ್ಲಿ ಇರಬಹುದು, ನಷ್ಟದ ಅನುಭವಗಳಿರಬಹುದು, ಸಮಸ್ಯೆಗಳು ಬಂದಿರಬಹುದು. ಸ್ತೋತ್ರ, ನನಗೇನು ಮಾಡಬೇಕು ನನಗೆ ಗೊತ್ತಿಲ್ಲ ಪಾಸ್ಟರ್, ನಾನು ಬಹಳ ದುಃಖದಲ್ಲಿದ್ದೇನೆ, ವೇದನೆಯಲ್ಲಿದ್ದೇನೆ, ನನ್ನ ಜೀವಿತ ಒಂದು ನಾಚಿಕೆ ಪಟ್ಟ ಜೀವನಕ್ಕೆ ಸಮವಾಗಿದೆ ಎಂಬುದಾಗಿ ಹೇಳಬಹುದಾ? ಅದರ ಮಧ್ಯದಲ್ಲಿ ದೇವರನ್ನು ಸ್ತುತಿಸಿರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದು ಎಲ್ಲ ಸಂಗತಿಗಳನ್ನು ಕರ್ತನು ಬದಲಾಯಿಸಲಿಕ್ಕಿದ್ದಾರೆ. ಹಲ್ಲೆಲೂಯ. ಇನ್ನು ಮುಂದೆ ನೀನು ಅವಮಾನ ಪಟ್ಟು ಹೋಗುವುದಿಲ್ಲ ಎಂಬುದಾಗಿ ಅದೇ ವಿಧದಲ್ಲಿ ಹಲ್ಲೆಲೂಯ ಸ್ತೋತ್ರ, ಕರ್ತನು ನಿಮ್ಮ ಜೀವಿತವನ್ನು ಮಾನಿಸಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ನಾಚಿಕೆಗೆ ಬದಲಾಗಿ 2ರಷ್ಟು ಮಾನವನ್ನು ನೀವು ಹೊಂದಲಿಕ್ಕಿದ್ದೀರಾ. ಇವತ್ತೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಏನು ಬಂದರೂ ನಾನು ಗುಣಗುಟ್ಟುವುದಿಲ್ಲ, ನಾನು ದೇವರನ್ನು ಸ್ತುತಿಸುತ್ತೇನೆ. ಅದು ಮಾತ್ರವಲ್ಲ, ಯೋಬನ ಜೀವಿತದಲ್ಲಿ ಆ ನಾಚಿಕೆ ಪಟ್ಟ, ಅವಮಾನ ಪಟ್ಟ ಆ ಸ್ಥಿತಿಗಳ ಮಧ್ಯದಲ್ಲಿ ಅವನು ಮಾಡಿದ 2ನೇ ಸಂಗತಿ ಏನಂತ ಹೇಳಿದ್ರೆ, ಅವನು ಕರ್ತನನ್ನು ನಂಬಿದನು. ನೋಡ್ರಿ, ಯೋಬನು ಕರ್ತನನ್ನು ನಂಬಿದನು. ನಾವು ಸಹ ಕರ್ತನನ್ನು ಯಾವುದೇ ಸ್ಥಿತಿಗತಿಗಳ ಮಧ್ಯದಲ್ಲಿ ನಂಬಬೇಕು. ಯೋಬನ ಗ್ರಂಥ 13ನೇ ಅಧ್ಯಾಯ 15ನೇ ವಚನ ನೋಡ್ರಿ, ಆತನು ನನ್ನನ್ನು ಕೊಂದು ಹಾಕಿದರೂ ಆತನ ಮೇಲೆ ನಾನು ನಂಬಿಕೆಯಿಂದ ಇರುವೆನು. ಅದೇ ಯೋಬನು ಹೇಳುತ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನೆಂಬುದಾಗಿ ಯೋಬನ ಗ್ರಂಥ 19ನೇ ಅಧ್ಯಾಯ 25ನೇ ವಚನದಲ್ಲಿ ಅವನು ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಕರ್ತನನ್ನು ನಂಬಿದ. ಸ್ತೋತ್ರ. ಕರ್ತನು ನನ್ನ ಸ್ಥಿತಿಗತಿಗಳನ್ನು ಮಾರ್ಪಡಿಸಲಿಕ್ಕಿದ್ದಾರೆ. ಈ ಒಂದು ಸಮಯ ನನ್ನ ನಾಚಿಕೆಗೊಳ್ಳುವಂಥ ಸಮಯವಾಗಿತ್ತು, ನಾನು ಅವಮಾನಗೊಳ್ಳುವಂಥ ಒಂದು ಸಮಯವಾಗಿತ್ತು. ಜನರೆಲ್ಲ ನನ್ನನ್ನು ನೋಡಿ ದೂಷಿಸುತ್ತಾ ಇದ್ದಾರೆ, ಜನರೆಲ್ಲ ನನ್ನ ಸ್ನೇಹಿತರೇ ನನ್ನನ್ನು ದೂಷಿಸುತ್ತಾ ಇದ್ದಾರೆ. ಆದರೆ ನಾನು ಒಂದು ತಿಳಿದುಕೊಂಡಿದ್ದೇನೆ, ಏನಂತ ಹೇಳಿದ್ರೆ, ನನ್ನ ಕರ್ತನು ಆತನ ಸಕಲ ಕಾರ್ಯಗಳನ್ನು ನಡೆಸಬಲ್ಲವನೆಂದಲೂ ಆತನಿಗೆ ಅಸಾಧ್ಯವಾದುದು ಯಾವುದು ಸ್ತೋತ್ರ ಇಲ್ಲ ಎಂಬುದಾಗಿ ತಿಳ್ಕೊಂಡಿದ್ದೇನೆ. ಸ್ತೋತ್ರ. ಆತನು ನನ್ನನ್ನು ಕೊಂದು ಹಾಕಿದರೂ ನಾನು ಕರ್ತನನ್ನೇ ನಂಬುವೆನು. ಎಷ್ಟು ಒಂದು ಬಲವಾದ ನಂಬಿಕೆ ನೋಡ್ರಿ. ಹಲ್ಲೆಲೂಯ. ಸ್ತೋತ್ರ. ಈ ತಿಂಗಳಲ್ಲಿ ಸಹ ಕರ್ತನು ನನಗೊಂದು ಅದ್ಭುತವನ್ನು ಮಾಡ್ತಾರೆ, ನನಗೊಂದು ಬಿಡುಗಡೆಯನ್ನು ಕೊಡ್ತಾರೆ. ಸ್ತೋತ್ರ. ನನ್ನ ಎಲ್ಲ ಅವಮಾನಗಳನ್ನು, ನಾಚಿಕೆ ಪಟ್ಟ ಅನುಭವಗಳನ್ನು ನೀಗಿಸಲಿಕ್ಕಿದ್ದಾರೆ ಎಂಬುದಾಗಿ ನೀವೇನು ಮಾಡಬೇಕು? ಕರ್ತನನ್ನು ನಂಬಬೇಕ್ರಿ. ಅನೇಕರಿಗೆ ಕರ್ತನ ಮೇಲೆ ನಂಬಿಕೆ ಇಲ್ಲ. ಅವರ ಪರಿಸ್ಥಿತಿಗಳನ್ನೇ ನೋಡುತ್ತಾ ಇದ್ದಾರೆ, ರೋಗಗಳನ್ನೇ ನೋಡುತ್ತಾ ಇದ್ದಾರೆ, ಪ್ರಾಬ್ಲಮ್ಗಳನ್ನೇ ನೋಡುತ್ತಾ ಇದ್ದಾರೆ. ಸ್ತೋತ್ರ. ಇವೆಲ್ಲ ಹಿಂಗೆ ಇದೆ, ನಾನು ಮಾತ್ರ ದೇವರನ್ನ ನಂಬೋದಿಲ್ಲ. ಸಂಗತಿಗಳು ಹಿಂಗೆ ಇದೆ, ನಾನು ದೇವರನ್ನ ನಂಬೋದಿಲ್ಲ. ಸ್ತೋತ್ರ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ವಾಕ್ಯ ಕೇಳಿ, ಚರ್ಚಿಗೆ ಹೋಗಿ ಏನು ಪ್ರಯೋಜನ ಬಂತು? ಇನ್ನು ಮೇಲೆ ನನಗೆ ದೇವರು ಬೇಡ, ಇನ್ನು ಮುಂದೆ ನಾನು ಚರ್ಚಿಗೆ ಹೋಗೋದಿಲ್ಲ, ಇನ್ನು ಮುಂದೆ ಯೇಸು ಸ್ವಾಮಿ ಬೇಡ ಎಂಬುದಾಗಿ ಸ್ತೋತ್ರ ಕೆಲವರು ಹಿಂಜರಿದು ಬಿಡುತ್ತಾರೆ. ಆದರೆ ದೇವರ ವಚನ ಹೇಳ್ತದೆ, ನಾವು ನಂಬಬೇಕಂತೆ. ಸ್ತೋತ್ರ. ಕರ್ತನು ನನ್ನ ಎಲ್ಲ ಅನುಭವಗಳನ್ನು ನೀಗಿಸಲಿಕ್ಕಿದ್ದಾರೆ, ದುಃಖವನ್ನು ನೀಗಿಸಲಿಕ್ಕಿದ್ದಾರೆ, ಕಣ್ಣೀರನ್ನು ನೀಗಿಸಲಿಕ್ಕಿದ್ದಾರೆ. ಸ್ತೋತ್ರ. ನಾನು ಅವಮಾನ ಪಟ್ಟದ್ದಕ್ಕೆ ತಕ್ಕ ಹಾಗೆ ಇನ್ನೊಂದೊಂದು ಬ್ಲೆಸ್ಸಿಂಗ್ ನನಗೆ ಬರಲಿಕ್ಕಿದೆ ಎಂಬುದಾಗಿ ಸ್ತೋತ್ರ ಅವನು ಕರ್ತನನ್ನು ನಂಬಿದ. ಪ್ರೀತಿಯುಳ್ಳ ದೇವ ಜನರೇ, ಮೊದಲು ಅವನ ದೇವರನ್ನು ಸ್ತುತಿಸುತ್ತಾ ಇದ್ದಾನೆ. 2ನೇದಾಗಿ ಅವನು ಕರ್ತನನ್ನು ನಂಬುತ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಸ್ತೋತ್ರ. ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಅವನು ಇತರರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನ್ರಿ. ಯೋಬನ ಗ್ರಂಥ ಆಲ್ರೆಡಿ ಓದ್ಕೊಂಡಿದ್ದೇವೆ, 42ನೇ ಅಧ್ಯಾಯ 10ನೇ ವಚನವನ್ನು ನೋಡ್ರಿ. ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಸ್ತೋತ್ರ ಬ್ಲೆಸ್ ಮಾಡಿದರಂತೆ. ನೋಡ್ರಿ, ಮೊದಲು ಯೋಬನು ಕರ್ತನನ್ನು ಸ್ತುತಿಸಿದ, 2ನೇದಾಗಿ ಕರ್ತನನ್ನು ನಂಬಿದ, 3ನೇದಾಗಿ ಅವನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ.
ಇದ್ದಾನೆ. ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ? ಓ ಸ್ತೋತ್ರ, ತನಗಾಗಿ ಅಲ್ಲ, ತನ್ನ ಸೌಖ್ಯಕ್ಕಾಗಿ ಅಲ್ಲ, ತನ್ನ ದೂಷಿಸುತ್ತಾ ಇದ್ದಂಥ ಸ್ನೇಹಿತರಿಗಾಗಿ. ದೇವರೇನು ಹೇಳಿದ್ರೆ ಗೊತ್ತಾ? ಸ್ನೇಹಿತರನ್ನ ನೋಡಿ, ನನ್ನ ದಾಸನು ಯಥಾರ್ಥವಾಗಿದ್ದವನು, ಏನವನು ಬಾಯಿ ಮಾತಲ್ಲಿ ಕೂಡ ಓ ಸ್ತೋತ್ರ ತಪ್ಪು ಮಾಡಲಿಲ್ಲ, ನೀವೆಲ್ಲ ಹೋಗಿ ಅವನ ಹತ್ರ ಪ್ರೇಯರ್ ಮಾಡಿಸ್ಕೊಳ್ರಿ ಅಂತೇಳಿ ದೇವರು ಅವರನ್ನು ಎಚ್ಚರಿಸಿ ಯೋಬನ ಬಳಿಗೆ ಕಳುಹಿಸಿ ಕೊಟ್ಟರು. ಈಗ ಯೋಬನು ಬಂದಾಗ, ನಾನು ನಿಮಗೆ ಪ್ರೇಯರ್ ಮಾಡೋದಿಲ್ಲ, ನನ್ನೆಲ್ಲ ಅಪಹಾಸ್ಯ ಮಾಡಿದ್ರಲ್ವಾ, ನಾನು ನೀತಿವಂತನಲ್ಲ ಎಂಬುದಾಗಿ ನೀವು ಪ್ರೂವ್ ಮಾಡಿದ್ರಲ್ವಾ, ನನ್ನ ಜೊತೆ ನಿಂತ್ಕೊಳ್ಳಲ್ವ, ನಿಮ್ಮಂಥ ಓ ಸ್ತೋತ್ರ ಕೆಟ್ಟ ಸ್ನೇಹಿತರು ನನಗೆ ಬೇಡ, ನನಗೆ ಹಿಂದ್ಗಡೆ ಚೂರಿ ಹಾಕುವಂಥ ಫ್ರೆಂಡ್ಶಿಪ್ ನನಗೆ ಬೇಡ, ನೀವು ಹೋಗ್ರಿ ಅಂತೇಳಿ ನಿಮಗಾಗಿ ಪ್ರೇಯರ್ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಬೈಬಲ್ ಹೇಳ್ತದೆ ಅವರಿಗಾಗಿ ಪ್ರೇಯರ್ ಮಾಡಿದ್ನಂತೆ. ಪ್ರೀತಿಯುಳ್ಳ ದೇವ್ ಜನರೇ, ನೀವು ಇವತ್ತೊಂದು ದುಃಖದಲ್ಲಿ ಇರೋದಕ್ಕೆ ಯಾರು ಕಾರಣರಾಗಿದ್ದಾರೋ, ನೀವು ಅವಮಾನ ಪಡುವುದಕ್ಕೆ ಯಾರು ಕಾರಣರಾಗಿದ್ದಾರೋ, ನಾವು ನಾಚಿಗೆ ಓ ಸ್ತೋತ್ರ ಪಟ್ಟು ಹೋಗಲಿಕ್ಕೆ ಅದಕ್ಕೆ ಎಲ್ಲ ಯಾರು ಕಾರಣರಾಗಿದ್ದಾರೋ ಅವರ ಮೇಲೆ ನಮಗೆ ಕಹಿತನ ಇರಬಾರದು, ಅವರ ಮೇಲೆ ನಮಗೆ ಕೋಪ ಇರಬಾರದು. ಅವರಿಗಾಗಿ ಪ್ರೇಯರ್ ಮಾಡಿರಿ. ದೇವರೇ, ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಸ್ವಾಮಿ, ಅವ್ರನ್ನ ಕ್ಷಮಿಸ್ರಿ ಸ್ವಾಮಿ, ನಿನ್ನ ನಾಮದಲ್ಲಿ ಅವ್ರನ್ನ ಕ್ಷಮಿಸ್ತೇನಪ್ಪ, ನಿನ್ನ ನಾಮದಲ್ಲಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳ್ರಿ. ಪ್ರೇಯರ್ ಮಾಡಿಸಿಕೊಂಡ ಯೋಬನ ಸ್ನೇಹಿತರ ದುಸ್ಥಿತಿ ಹೋಗಲಿಲ್ಲ, ಆದರೆ ಪ್ರೇಯರ್ ಮಾಡಿದಂಥ ಯೋಬನ ದುಸ್ಥಿತಿ ಅದು ನೀಗಿ ಹೋಯಿತು. ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ಸಹ ದೇವರು ನಮಗೆ ಹೇಳುತ್ತಿದ್ದಾರೆ, ಹಲ್ಲೆಲೂಯಾ, ಅವರಿಗಾಗಿ ನೀನು ಪ್ರೇಯರ್ ಮಾಡು. ಓ ಸ್ತೋತ್ರ, ಆವಾಗ ನಾನು ಏನು ಮಾಡ್ತೇನೆ, ಓ ಸ್ತೋತ್ರ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ. ಹಾಗೆ ಮಾಡುವಾಗ ನಿನಗೆ ನಾಚಿಕೆವಾಗುವುದಿಲ್ಲ, ನಿನ್ನ ಮುಖ ಬಾಡಿ ಹೋಗುವುದಿಲ್ಲ, ನನ್ನ ಜನರು ನಾಚಿಕೆ ಪಡರೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಗಾದರೆ ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಹೇಗೆ ಸ್ತೋತ್ರ ಯೋಬನ ಜೀವಿತದಲ್ಲಿ, ಹಲ್ಲೆಲೂಯಾ, ಅವನು ಯಾವ ಸ್ಥಿತಿಯಲ್ಲಿ ಸೈತಾನನ ಕೆಳಗೆ ಕೆಡವಿದನೋ ಆ ಸ್ಥಿತಿಯಿಂದ ದೇವರು ಉದ್ಧರಿಸಿ ಎರಡರಷ್ಟಾಗಿ ಅವನನ್ನು ಬ್ಲೆಸ್ ಮಾಡಿದರಂತೆ. ಯೋಬನ ಹಾಗೆ ನಾವು ಈ ಸಂಗತಿಗಳನ್ನು ಮಾಡುವಾಗ, ಓ ಸ್ತೋತ್ರ, ನಾವು ನಾಚಿಕೆಗೆ ಈಡಾಗುವುದಿಲ್ಲ, ನಮ್ಮ ಮುಖ ಬಾಡಿ ಹೋಗುವುದಿಲ್ಲ. ಕರ್ತನ ಈ ವಾಗ್ದಾನವನ್ನು ಈ ತಿಂಗಳು ನೆರವೇರಿಸಲಿಕ್ಕಿದ್ದಾರೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಉನ್ನತಿ ಬರಲಿಕ್ಕಿದೆ, ನಿಮ್ಮ ಕುಟುಂಬದಲ್ಲಿ ದೇವರೊಂದು ವ್ಯತ್ಯಾಸವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಏಕೆಂದರೆ ದೇವರು ಈ ವಾಕ್ಯವನ್ನು ಮನುಷ್ಯರು ಮಾತಾಡಿಲ್ಲ, ದೇವರೇ ಹೇಳ್ತಾ ಇದ್ದಾರೆ, ನನ್ನ ಜನರು ಯಾಕೋಬರು ಇನ್ನು ನಾಚಿಕೆಗೆ ಈಡಾಗುವುದಿಲ್ಲ, ಅವರ ಮುಖ ಬಾಡಿ ಹೋಗುವುದಿಲ್ಲ. ಹೇಗೆ ಭಕ್ತನಾದಂಥ ಯೋಬನ ಜೀವಿತ ನಾಚಿಕೆಗೆ ಈಡು ಮಾಡದೆ, ಅವನ ಮುಖ ಬಾಡಿ ಹೋಗದೆ ಎರಡರಷ್ಟಾಗಿ ಅವನನ್ನು ಮಾನಿಸಿದರ, ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದರ, ಅವನ ಕಣ್ಣೀರಿನ ಅನುಭವವನ್ನು ಹೋಗಲಾಡಿಸಿದರ. ಓ ಸ್ತೋತ್ರ, ಇವತ್ತು ಸಹ ಕರ್ತನು ಅದೇ ವಿಧದಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾರೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡಲಿಕ್ಕಿದ್ದಾರೆ, ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಇರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ಕೈಗಳ ಮೇಲಕ್ಕೆತ್ತಿ ಎಲ್ಲರೂ ದೇವರನ್ನು ಸ್ತುತಿಸ್ರಿ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ. ಯಾಕೋಬರು ನಾಚಿಕೆ ಪಡುವುದಿಲ್ಲ, ಅವರ ಮುಖವು ಬಾಡಿ ಹೋಗದು. ಹಲ್ಲೆಲೂಯಾ. ಈ ವಾಗ್ದಾನದಂತೆ ಕರ್ತನ ಓ ಸ್ತೋತ್ರ ಈ ತಿಂಗಳ ಮೊದಲ ದಿನದಲ್ಲೇ ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ, ದೇವರ ಕರ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ಯಾವೆಲ್ಲ ವಿಷಯ ನಿಮ್ಮನ್ನು ಸ್ತೋತ್ರ ನಾಚಿಕೆಗೆ ಒಳಪಡಿಸಿದೆಯೋ, ಯಾವೆಲ್ಲ ವಿಷಯ ನೀವು ಬಾಡಿ ಹೋಗುವಂತೆ ಮಾಡಿದೆಯೋ, ಯಾವೆಲ್ಲ ವಿಷಯ ಓ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ದುಃಖವನ್ನು ತಂದಿದೆಯೋ, ಕರ್ತನ ಈ ತಿಂಗಳು ಅವೆಲ್ಲವುಗಳನ್ನು ನೀಗಿಸಲಿಕ್ಕಿದ್ದಾರೆ. ಎರಡು ಕರಗಳನ್ನು ಚಾಚಿ ಕಣ್ಗಳನ್ನು ಮುಚ್ಚಿ ದೇವರನ್ನು ದೃಷ್ಟಿಸಿ ಹೇಳಿ, ಅಪ್ಪ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಯಾಕೋಬರಿಗೆ ನಾಚಿಕೆವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದೀರಪ್ಪ, ಕರ್ತನೇ ಅವರ ಮುಖ ಬಾಡಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿದ್ದೀರಾ. ಈ ವಾಗ್ದಾನದಂತೆ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡ್ರಪ್ಪ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ರಪ್ಪ. ದೇವರೇ, ಈ ಮಾರ್ಚ್ ತಿಂಗಳಲ್ಲಿ ಒಂದು ಅದ್ಭುತ ನಡೆಯಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ತೋತ್ರ. ಕೆಲವು ಪೋಷಕರು ಹಲ್ಲೆಲೂಯಾ ನಿಮ್ಮ ಮಕ್ಕಳ ವಿಷಯವೇ ಈಗ, ಅಯ್ಯೋ ನನ್ನ ಮಕ್ಕಳು ಪಬ್ಲಿಕ್ ಪರೀಕ್ಷೆಯನ್ನು ಬರೆಯುತ್ತಾ ಇದ್ದಾರೆ, ಒಂದು ವೇಳೆ ಅವರು ಫೇಲ್ ಆದರೆ ನಾವು ನಾಚಿಕೆಗೆ ಒಳಗಾಗುವೆವಲ್ಲ,
ಮಕ್ಕಳ ನಿಮಿತ್ತ ಎಂಬುದಾಗಿ ನೀವು ಭಯಭ್ರಾಂತರಾಗಿರಬಹುದು. ದೇವರು ಹೇಳುತ್ತಾ ಇದ್ದಾರೆ, ಜಯವನ್ನು ನಾನು ಕೊಡುತ್ತೇನೆ, ನಿನ್ನ ಮಕ್ಕಳಿಗೆ ಯಶಸ್ಸನ್ನು ಕೊಡುತ್ತೇನೆ, ನಿನ್ನ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡುತ್ತೇನೆ. ಹಾಲೆಲೂಯ. ಈ ಮಾರ್ಚ್ ತಿಂಗಳಲ್ಲಿ ನೀವು ಹಾದು ಹೋಗುವ ಒಂದೊಂದು ಮಾರ್ಗಗಳಲ್ಲಿ ಸ್ತೋತ್ರ, ಒಂದು ಜಯ ಉಂಟಾಗಲಿಕ್ಕಿದೆ. ಎಲ್ಲಿ ತಲೆ ತಗ್ಗಿದೆಯೋ ಆ ಸ್ಥಳದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಲಿಕ್ಕಿದ್ದಾರೆ. ಯಾರೆಲ್ಲ ನಿಮ್ಮನ್ನು ನೋಡಿ ಮುಖ ಓರೆ ಮಾಡಿಕೊಂಡು ಹೋಗಿದ್ದಾರೋ ಅವರೇ ನಿಮ್ಮ ಬಳಿಗೆ ಬಂದು ಹಾಲೆಲೂಯ ನಿಮ್ಮ ಕುರಿತು ಸ್ತೋತ್ರ ನೀವು ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ಹೇಳಲಿಕ್ಕಿದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಹೇಗೆ ಯೋಬನ ಜೀವಿತದಲ್ಲಿ ಸ್ತೋತ್ರ ಏಸಪ್ಪ, ಎಲ್ಲದರ ಮಧ್ಯದಲ್ಲಿ ಒಂದು ಒಳ್ಳೆಯದನ್ನು ಮಾಡಿದಿರ. ಅವನ ಜೀವನದಲ್ಲಿ ಕಳಕೊಂಡಂಥ ಕಾರ್ಯಗಳನ್ನು ತಿರುಗಿ ಕೊಟ್ಟರಲ್ಲಪ್ಪ, ತಿರುಗಿ ಅವನ ಜೀವಿತವನ್ನು ಮಾನಿಸಿದಿರಲ್ಲಪ್ಪ. ಅವನು ಲಜ್ಜೆ ಪಟ್ಟು ಹೋಗದ ಹಾಗೆ, ನಾಚಿಕೆ ಪಟ್ಟು ಹೋಗದ ಹಾಗೆ, ಅವಮಾನ ಪಟ್ಟು ಹೋಗದ ಹಾಗೆ ಅದ್ಭುತವನ್ನು ಮಾಡಿದ್ರಲ್ಲಪ್ಪ. ಅದೇ ವಿಧದಲ್ಲಿ ಅಪ್ಪ, ಈ ವಿಡಿಯೋ ವಾಚ್ ಮಾಡ್ತಾ ಇರುವ ಎಲ್ಲ ದೇವ ಜನರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಈ ಹೊಸ ತಿಂಗಳಲ್ಲಿ ಸ್ತೋತ್ರ, ಒಂದು ಸೂಪರ್ ನ್ಯಾಚುರಲ್ ಪವರ್ ಹಾಲೆಲೂಯ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಅವರನ್ನ ದೇವರೇ ದುಃಖಕ್ಕೆ ದೂಡಿದ, ಅವಮಾನಕ್ಕೆ ದೂಡಿದ, ವೇದನೆ ಪಡಿಸುವ ಕಾರ್ಯಗಳಿಗೆ ದೂಡಿದ ಸಂಗತಿಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ಈ ವಾಗ್ದಾನದಂತೆ ಹಲ್ಲೆಲೂಯ ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಸಂತೋಷ ಉಂಟಾಗ್ಲಪ್ಪ. ಎಲ್ಲ ಕರ್ತನ ನಿನ್ನ ಮಕ್ಕಳ ಜೀವಿತದಲ್ಲಿ ಇರುವಂತ ಕತ್ತಲೆಯ ಅನುಭವಗಳು, ದುಃಖದ ಅನುಭವಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಕೆಲವರ ಶರೀರವನ್ನು ಮುಟ್ಟಪ್ಪ, ಈ ಮಾರ್ಚ್ ಮೊದಲ ದಿನದಲ್ಲೇ ಅವರ ಶರೀರದಲ್ಲಿ ಒಂದು ದೈವಿಕ ಸೌಖ್ಯ ಉಂಟಾಗಲಿ. ವಾಕ್ಯವನ್ನು ಕಳುಹಿಸಿ ಈಗಲೇ ಒಂದು ಸೌಖ್ಯವನ್ನು ಕೊಡ್ರಪ್ಪ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಎಲ್ಲ ಬ್ಯಾಕ್ ಪೇನ್ ನೋವು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಥೈರಾಯ್ಡ್ ಸಮಸ್ಯೆಗಳು ಸ್ತೋತ್ರ, ಶರೀರದಲ್ಲಿ ಕಾಣಿಸಲ್ಪಡುವಂತ ಎಲ್ಲ ರೋಗ ರುಜಿನಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಪರೀಕ್ಷೆ ಬರೆಯುವ ಮಕ್ಕಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಒಂದು ವಿಶೇಷವಾದ ಆಶೀರ್ವಾದ, ಒಂದು ವಿಶೇಷವಾದ ಕೃಪೆ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಯಾವ ದಿನಾಂಕದಿಂದ ಅವರು ಎಕ್ಸಾಮ್ ಬರೀತಾ ಇದ್ದಾರೋ ಒಳ್ಳೆ ಆರೋಗ್ಯ ಕೊಡ್ರೆ, ಎಲ್ಲ ಪರೀಕ್ಷೆಯ ಭಯವನ್ನು ನೀಗಿಸಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲ ಮಕ್ಕಳಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಒಳ್ಳೆ ರೀತಿಯಲ್ಲಿ ಸ್ವಾಮಿ ಎಕ್ಸಾಮ್ಗಳನ್ನು ಎದುರುಗೊಂಡು ಸ್ವಾಮಿ ಒಂದು ಒಳ್ಳೆ ಸ್ತೋತ್ರ ಬರೆದು ಒಳ್ಳೆ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳಲಪ್ಪ. ಯಾರಾದರೂ ಒಂದು ಅದ್ಭುತಕ್ಕಾಗಿ ಕಾದಿರೋದಾದರೆ ಈ ಸ್ತೋತ್ರ ಅಪ್ಪ, ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಾನು ಬ್ಲೆಸ್ ಮಾಡ್ತೇನೆ. ಒಂದು ಬಿಡುಗಡೆಯನ್ನು ಕೊಡ್ರಿ. ಹಾಲೆಲೂಯ, ಹಾಲೆಲೂಯ. ಈ ತಿಂಗಳು ಒಂದೊಂದು ದಿನವೂ ಅವರ ಜೀವಿತದಲ್ಲಿ ಅದ್ಭುತಗಳು ಸಂಭವಿಸಲಿ ಸ್ವಾಮಿ. ಎಲ್ಲ ದುಷ್ಟಾತ್ಮನ ಕ್ರಿಯೆಗಳಿಂದ, ಸೈತಾನನ ಕ್ರಿಯೆಗಳಿಂದ ನಿನ್ನ ಜನರನ್ನು ತಪ್ಪಿಸಿ ಕಾಪಾಡ್ರಿ. ಅವರ ಕೈ ಪ್ರಯಾಸಗಳು, ಮಾಡುವಂಥ ಬಿಸ್ನೆಸ್ಗಳು, ಮಾಡುವಂಥ ಕೆಲಸಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಹೇಗೆ ಇಸಾಕನಿಗೆ ಒಂದು ರೆಹಬೋತ್, ಒಂದು ಸಮೃದ್ಧಿ ಉಂಟಾಯಿತು, ಅದೇ ವಿಧದಲ್ಲಿ ಒಂದು ಸಮೃದ್ಧಿಯ ಆಶೀರ್ವಾದ ಕ್ರಿಸ್ತೇಸುವಿನಲ್ಲಿ ನಿನ್ನ ಜನರು ಹೊಂದಿಕೊಳ್ಳಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೀನಪ್ಪ. ನೀನು ವಾಗ್ದಾನ ಮಾಡಿದ ಹಾಗೆ ನಿನ್ನ ಜನರು ಸ್ವಾಮಿ ಯಾಕೋಬರು ಅವರ ನಾಚಿಕೆ ಪಡ, ಅವರ ಮುಖವು ಬಾಡಿ ಹೋಗೋದಪ್ಪ. ಅದೇ ವಿಧದಲ್ಲಿ ಸ್ವಾಮಿ ನಿನ್ನ ಜನರನ್ನ ಈ ತಿಂಗಳು ಅನೇಕ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡ್ರಿ, ಅತಿಶಯಗಳನ್ನು ಮಾಡ್ರಿ, ಅದ್ಭುತಗಳನ್ನು ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನು ವಾಗ್ದಾನ ಮಾಡಿದ ಹಾಗೆ ಯಾಕೋಬರು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಬಾಡಿ ಹೋಗದು. ಆ ವಾಗ್ದಾನದಂತೆ ಕರ್ತನು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ, ಉದ್ಧರಿಸಲಿಕ್ಕಿದ್ದಾರೆ. ಸ್ತೋತ್ರ, ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಈ ತಿಂಗಳ ಅನೇಕ ವಿಷಯಗಳಲ್ಲಿ ದೇವರು ಒಂದು ಬದಲಾವಣೆಯನ್ನು ತರಲಿಕ್ಕಿದ್ದಾರೆ. ಎದುರು ನೋಡದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಈ ತಿಂಗಳು ನಡೆಯಲಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾರ್ಪಡದ ದೇವರು, ಬದಲಾಗದ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ವಿಶೇಷವಾಗಿ ಪರೀಕ್ಷೆಗಳನ್ನು ಬರೆಯುತ್ತಿರುವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನಿಮ್ಮ ಮಕ್ಕಳು ಪರೀಕ್ಷೆ ಬರೆಯುವ ದಿನಾಂಕ ಅದನ್ನು ನೀವು ಕಳಿಸಿಕೊಡೋದಾದರೆ ಆ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಸಹ ನಾವು ಪ್ರಾರ್ಥಿಸ್ತೇನೆ. ನಿಶ್ಚಯವಾಗಿ ಈ ತಿಂಗಳೆಲ್ಲ ಒಂದು ಸಮೃದ್ಧಿ, ಒಂದು ಆಶೀರ್ವಾದ, ಒಂದು ದೈವಿಕವಾದ ಸಂರಕ್ಷಣೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಉಂಟಾಗಲಿ. ಒಂದು ವೇಳೆ ನೀವು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಇವತ್ತು ಸಂಜೆ 7 ಗಂಟೆಗೆ ವಿಶೇಷವಾದ ಸ್ತೋತ್ರ ಹೊಸ ತಿಂಗಳ ಆಶೀರ್ವಾದ ವಾಗ್ದಾನದ ಕೂಟ ಇರುತ್ತದೆ. ಬಂದು ಭಾಗಿಯಾಗ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಎದುರು ನೋಡದ ಒಂದು ದೊಡ್ಡ ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ತನ್ನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.